ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ಅರೆಸ್ಟ್ ಆಗಿರುವಂತದ್ದು ಲೈಂಗಿಕ ಕಿರುಕುಳ ಕೇಸ್ನಲ್ಲಿ ಕೊರಿಯೋಗ್ರಾಫರ್ ಈಗ ಅರೆಸ್ಟ್ ಆಗಿದ್ದಾರೆ. ತೆಲುಗು ಸಿನಿ ರಂಗದ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ಖ್ಯಾತ ನೃತ್ಯ ನಿರ್ದೇಶಕರು ಇವರು. ಸೊ ಒಂದು ಕಡೆ ಸಾಕಷ್ಟು ಸಿನಿಮಾಗಳಿಗೆ ತಮ್ಮದೇ ಆದಂತಹ ಕೊರಿಯೋಗ್ರಫಿ ಮುಖಾಂತರವಾಗಿ ಛಾಪನ್ನ ಮೂಡಿಸಿದಾತ ಈಗ ಲೈಂಗಿಕ ಕಿರುಕುಳದ ಕೇಸ್ನಲ್ಲಿ ಜಾನಿ ಮಾಸ್ಟರ್ ಅರೆಸ್ಟ್ ಆಗಿರುವಂತದ್ದು. ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾನಿ ಮಾಸ್ಟರ್ ಗೋವಾದಲ್ಲಿ ಹೈದರಾಬಾದ್ ಪೊಲೀಸರಿಂದ ಈಗ ವಶಕ್ಕೆ ಪಡೆಯಲಾಗಿದೆ. ಲೈಂಗಿಕ ಕಿರುಕುಳ ಸಂಬಂಧ ಖ್ಯಾತ ನಿರ್ದೇಶಕ ಜಾನಿ ಮಾಸ್ಟರ್ ಅರೆಸ್ಟ್ ಆಗಿರುವಂತದ್ದು. ತೆಲುಗು ಸಿನಿ ರಂಗದ ಕೊರಿಯೋಗ್ರಾಫರ್ ಈತ. ಹೈದರಾಬಾದ್ ಪೊಲೀಸರಿಂದ ಜಾನಿಯನ್ನ ವಶಕ್ಕೆ ಪಡೆಯಲಾಗಿದೆ. ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಲಾಗಿತ್ತು. 21 ವರ್ಷದ ಯುವತಿ ನೀಡಿದ ದೂರಿನ ಅನ್ವಯ ಪ್ರಕರಣವನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಸೊ ಈ ಹಿನ್ನೆಲೆಯಲ್ಲಿ ಆತನನ್ನ ಈಗ ವಶಕ್ಕೆ ಪಡೆಯಲಾಗಿರುವಂತದ್ದು. ಒಂದು ಕಡೆ ತನ್ನದೇ ಆದಂತಹ ಕೊರಿಯೋಗ್ರಾಫರ್ ಸ್ಟೈಲ್ ಮುಖಾಂತರವಾಗಿ ಜಾನಿ ಮಾಸ್ಟರ್ ಸಾಕಷ್ಟು ಹೆಸರನ್ನ ಮಾಡಿದಾತ. ಅದರ ಜೊತೆಗೆ ಸಾಕಷ್ಟು ಸಿನಿಮಾಗಳಿಗೆ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಕೊರಿಯೋಗ್ರಫಿಯನ್ನ ಮಾಡಿ ಕೆಲವೊಂದಿಷ್ಟು ಸಿಗ್ನೇಚರ್ ಸ್ಟೆಪ್ಗಳಂತ ನಾವೇನ್ ಕರಿತೀವೋ ಸೊ ಅದಕ್ಕೆ ಹೆಸರುವಾಸಿಯಾಗಿದ್ದಾತ. ಆದರೆ ಈಗ 21 ವರ್ಷದ ಯುವತಿಗೆ ಲೈಂಗಿಕ ಕಿರುಕುಳ ನೀಡಿದಂತ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆತನನ್ನ ಅರೆಸ್ಟ್ ಮಾಡಲಾಗಿರುವಂತದ್ದು. ಅದು ಕೂಡ ಗೋವಾದಿಂದ ಇರುವಂತ ಹೈದರಾಬಾದ್ ಪೊಲೀಸರು. ತೆಲುಗು ಸಿನಿಮಾ ವಿಚಾರವಾಗಿ ನೋಡೋದಾದ್ರೆ ಒಂದು ಕಡೆ ಹೈದರಾಬಾದ್ ಪೊಲೀಸರು ಗೋವಾದಲ್ಲಿ ಈತನನ್ನ ಅರೆಸ್ಟ್ ಮಾಡಿದ್ದಾರೆ, ವಿಚಾರಣೆಗೊಳಪಡಿಸ್ತಾರೆ. ಅದರ ಜೊತೆಗೆ ಕೆಲವೊಂದಿಷ್ಟು ಸಾಕ್ಷಿಯನ್ನು ಕೂಡ ಪಡೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ 21 ವರ್ಷದ ಯುವತಿ ನೀಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವನ್ನ ದಾಖಲು ಮಾಡಿಕೊಂಡು ಅದಾದ ನಂತರವಾಗಿ ಈತನ ಮೇಲೆ ಲೈಂಗಿಕ ಕಿರುಕುಳದ ಆರೋಪ ಏನ್ ಕೇಳಿ ಬಂದಿದೆಯೋ ಅದೇ ವಿಚಾರವಾಗಿ ಪೊಲೀಸರು ಕೂಡ ತನಿಖೆಯನ್ನ ಮುಂದುವರಿಸ್ತಾರೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯತೀಶ್. ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಯತೀಶ್, ಪ್ರಮುಖವಾಗಿ ಒಂದು ಕಡೆ ಇತ್ತೀಚೆಗೆ ಈ ಲೈಂಗಿಕ ಪ್ರಕರಣದ ವಿಚಾರಗಳು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಅದರಲ್ಲೂ ಕೂಡ ಸಿನಿಮಾ ರಂಗದಲ್ಲಿ ಅಂತೂ ಈ ಲೈಂಗಿಕ ವಿಚಾರ, ಮೀಟು ಅನ್ನುವಂತಹ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಇದರ ನಡುವೆ ಈಗ ಪ್ರತಿಷ್ಠಿತ ಕೊರಿಯೋಗ್ರಾಫರ್ ಜಾನಿ ಮಾಸ್ಟರ್ ವಿರುದ್ಧ ಈ ದೂರು ಕೇಳಿ ಬಂದಿರುವಂತದ್ದು. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಎಸ್, ನೀವು ಹೇಳ್ದಾಗೇನೆ ಕಳೆದ 3-4 ತಿಂಗಳಿಂದ ಈ ಒಂದು ಸೌತ್ ಇಂಡಿಯಾದಲ್ಲಿ ಈ ಒಂದು ವಿಚಾರ ಕುರಿತು ಸಾಕಷ್ಟು ಸುದ್ದಿ ಆಗ್ತಾನೆ ನೋಡ್ತಾ ಇದೀವಿ. ಅದಕ್ಕೆ ಮೊದಲನೇದಾಗಿ ಕೇರಳ ಎಕ್ಸಾಂಪಲ್ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿ ಹೇಮಾ ವರದಿ ಬಂದ ನಂತರ ಅಲ್ಲಿನ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಈ ಥರ ಸಮಸ್ಯೆಗಳು ಆಗ್ತದ್ದು ಅದೆಲ್ಲ ಸಮಸ್ಯೆಗಳನ್ನ ನಮ್ಮ ಮುಂದೆ ತೆರೆದಿಟ್ಟಿತ್ತು ಹೇಮಾ ವರದಿ. ಸೊ ಅದಾದ ಬಳಿಕ ಅದೇ ಥರದ ವರದಿಯನ್ನು ಕರ್ನಾಟಕದಲ್ಲಿ ಕೂಡ ಮಾಡಬೇಕು ಅಂತ ಹೋರಾಟ ನಡೀತಾ ಇದೆ. ಈಗಾಗಲೇ ಅದಕ್ಕೂ ಕೂಡ ಒಂದಷ್ಟು ಜನ ಸಾಥನ್ನು ಕೊಟ್ಟಿದ್ದಾರೆ. ಬಟ್ ಇದರ ನಡುವೆ ತೆಲುಗಿನಲ್ಲೂ ಕೂಡ ಈ ಥರದೊಂದು ಸಮಸ್ಯೆ ಆಗ್ತಾ ಇದೆ ಅನ್ನೋ ಮಾತನ್ನು ಕೇಳ್ತಾ ಇದ್ವಿ. ಆ ಕೇಳುವ ಮೊದಲೇನೆ ಆ ವಿಚಾರ ಬಂದಂಥ ಸಮಯದಲ್ಲೇ ಇದೀಗ ಅಲ್ಲಿನ ಖ್ಯಾತ ಕೊರಿಯೋಗ್ರಾಫರ್, ಖ್ಯಾತ ನೃತ್ಯ ನಿರ್ದೇಶಕ ಜಾನಿ ಮಾಸ್ಟರ್ ಮೇಲೆ ಈ ಒಂದು ಆರೋಪ ಕೇಳಿವೆಂದು ಅಲ್ಲದೆ ಅರೆಸ್ಟ್ ಕೂಡ ಆಗಿದ್ದಾರೆ. ಮೊದಲನೇದಾಗಿ ನಾವು ಜಾನಿ ಮಾಸ್ಟರ್ ಯಾರು ಅಂತ ಹೇಳ್ಬಿಡ್ತೀನಿ ರೂಪಾ, ಏಕೆಂದರೆ ಕನ್ನಡದವರಿಗೆ ಗೊತ್ತಾಗ್ಬಿಡಲಿ. ಜಾನಿ ಮಾಸ್ಟರ್ ಅಂದ ತಕ್ಷಣ ಆತ ಇಡೀ ಸೌತ್ಗೆ ಸಾಕಷ್ಟು ಫೇಮಸ್ ಆಗಿರುವಂಥ ನೃತ್ಯ ನಿರ್ದೇಶಕ. ಕನ್ನಡದಲ್ಲೂ ಕೂಡ ಸಾಕಷ್ಟು ಹಾಡುಗಳಿಗೆ ನೃತ್ಯವನ್ನು ಮಾಡಿದ್ದಾರೆ. ಅದರಲ್ಲೂ ಕೂಡ ಪವರ್ ಸ್ಟಾರ್ ಅಪ್ಪು ಅವರ ಸಿನಿಮಾಗಳಿಗೆ ಅವರು ನೃತ್ಯ ನಿರ್ದೇಶನ ಮಾಡಿದರು. ಜೊತೆಗೆ ಮೊನ್ನೆ ಅಂದರೆ ಕಳೆದ ವರ್ಷ ರಿಲೀಸ್ ಆದಂತಹ ವಿಕ್ರಾಂತ್ ರೋಣ ಸಿನಿಮಾದ ಬಾಬಾ ರಕ್ಕಮೈನ್ ಅಥವಾ ಆ ಒಂದು ರಾರ ರಕ್ಕಮೈನ್ ಸಾಂಗ್ ಇದೆ, ಆ ಸಿನಿಮಾದ ಸಾಂಗು ಕೂಡ ಅವರು ಆ ಒಂದು ಹಾಡಿಗೂ ಕೂಡ ನೃತ್ಯ ನಿರ್ದೇಶನ ಮಾಡಿದಂಥವ್ರು, ಸಾಕಷ್ಟು ಫೇಮ್ ಇರುವಂಥವ್ರು. ಕೇವಲ ಸೌತ್ ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬಾಲಿವುಡ್ನಲ್ಲೂ ಕೂಡ ತನ್ನದೇ ಆದಂಥ ಇಮೇಜನ್ನು ಕ್ರಿಯೇಟ್ ಮಾಡಿರುವಂಥ ಒಬ್ಬ ವ್ಯಕ್ತಿ ಆತ. ಆ ಥರ ಒಂದು ಇಮೇಜ್ ಇದೆ. ಇವತ್ತೇನಾದರೂ ಕೂಡ
ಅಂದರೆ ಟಾಲಿವುಡ್ನಲ್ಲಿ ಒಂದು ಒಳ್ಳೆ ಸಾಂಗ್ ಬರ್ತಿದೆ, ಸೂಪರ್ ಸ್ಟಾರ್ಗಳು ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಿರುತ್ತಂದರೆ ಅಲ್ಲಿ ಮೊದಲು ಕೇಳಿ ಬರುವಂಥ ಹೆಸರೇ ಜಾನಿ ಮಾಸ್ಟರ್. ಆ ಮಟ್ಟಿಗೆ ಅವರಿಗೆ ನೇಮ್ ಆ್ಯಂಡ್ ಫೇಮ್ ಇರುವಂಥದ್ದು. ಇದೀಗ ಈ ಮಾಸ್ಟರ್ ಮೇಲೆ ಒಂದು ಲೈಂಗಿಕ ಆರೋಪ ಕೇಳಿ ಬಂದಿದೆ. ಅದಷ್ಟೇ ಅಲ್ಲದೆ ಆತನ ಮೇಲೆ ದೂರನ್ನು ಕೂಡ ನೀಡಿದ್ದಾರೆ. ದೂರಿನ ಅನ್ವಯ ಒಂದು ಅರೆಸ್ಟ್ ಆಗಿದ್ದಾರೆ. ಗೋವಾದಲ್ಲಿ ಜಾನಿ ಮಾಸ್ಟರ್ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. 3 ಸೆಕ್ಷನ್ನ ಆತನ ಮೇಲೆ ಹಾಕಿರುವಂಥದ್ದು. ಒಂದು 506 ಸೆಕ್ಷನ್ ಅಂದರೆ ಕ್ರಿಮಿನಲ್ ಬೆದರಿಕೆ ಹಾಕಿರೋದಕ್ಕೆ ಆ ಒಂದು ಸೆಕ್ಷನ್ ಹಾಕಿದ್ದಾರೆ. ಮತ್ತೊಂದು ಏನು ನೋವುಂಟು ಮಾಡಿರೋದಕ್ಕೆ 323 ಸೆಕ್ಷನ್ ಹಾಕಿರೋದು. ಹಾಗೆಯೇ ಲೈಂಗಿಕ ಕಿರುಕುಳ ವಿಚಾರ ಕುರಿತಂತೆ 376 3 ಸೆಕ್ಷನ್ ಹಾಕಿ ಆತನ ಮೇಲೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ಆಕೆ ಕೊಟ್ಟಿರೋ ದೂರಿನ ಅನ್ವಯ ಏನಂತಂದರೆ ಆಕೆ ಹೇಳಿರುವಂತೆ ಆಕೆ ಕೂಡ ಆತನ ಟೀಮಲ್ಲಿ ಕೆಲಸ ಮಾಡ್ತಾ ಇದ್ದು. ಆ ಹುಡುಗಿ 21 ವರ್ಷದ ಆ ಹುಡುಗಿ ಅವರ ಟೀಮಲ್ಲಿ ವರ್ಕನ್ನು ಮಾಡ್ತಾ ಇರ್ತಾರೆ. ಸೊ ಇವರು ಬೇರೆ ಬೇರೆ ಸ್ಥಳಗಳಿಗೆ ಶೂಟಿಂಗ್ಗೆ ಹೋದಂಥ ಸಮಯದಲ್ಲಿ ತಮಿಳುನಾಡು ಅಥವಾ ಕೇರಳ ಈ ಸ್ಥಳಗಳಿಗೆ ಶೂಟಿಂಗ್ ಹೋದಂಥ ಸಮಯದಲ್ಲಿ ಆಕೆಯನ್ನು ಲೈಂಗಿಕವಾಗಿ ಅಂದರೆ ಕಿರುಕುಳ ಕೊಟ್ಟಿದ್ರು ಅನ್ನೋ ಮಾತನ್ನು ಆಕೆ ಹೇಳಿದ್ದಾಳೆ. ಜೊತೆಗೆ ಜೀವ ಬೆದರಿಕೆ ಹಾಕಿದ್ದಾರಂತೆ. ನಾನೇನಾದ್ರೂ ಕೂಡ ನೀವೇನಾದರೂ ಈ ಬಗ್ಗೆ ಹೇಳಿದ್ರೆ ನಿನ್ನನ್ನು ಏನೋ ಮುಗಿಸ್ಬೇಕಾಗತ್ತೆ, ಆ ಥರ ಏನೋ ಜೀವ ಬೆದರಿಕೆ ಹಾಕಿದ್ದಾರೆ, ಬೆದರಿಕೆ ಒಡ್ಡಿದ್ದಾರೆ ಅನ್ನೋ ಒಂದು ಕಾರಣ ಕೂಡ ಕೊಟ್ಟಿದ್ದಾರೆ. ಅಲ್ಲದೆ ಸಾಕಷ್ಟು ನೋವುಂಟು ಮಾಡಿದ್ದಾರೆ ನನಗೆ, ಇದೆಲ್ಲ ಜೊತೆಗೆ ನನಗೆ ನೋವುಂಟು ಮಾಡಿದ್ದಾರೆ ಅನ್ನೋ ಒಂದು ಕಂಪ್ಲೇಂಟನ್ನು ಕೊಟ್ಟು 3 ಸೆಕ್ಷನ್ ಆತನನ್ನು ಈಗ ದೂರು ದಾಖಲಾಗಿತ್ತು ಮೊನ್ನೆ ಅಷ್ಟೇ. ಇದೀಗ ಆತನನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಬಟ್ ಈ ವಿಚಾರ ಕುರಿತಂತೆ ಆತ ಮೊನ್ನೆ ಅಷ್ಟೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ರು ರೂಪ. ಏನಂತಂದರೆ ಈ ವಿಚಾರದಲ್ಲಿ ನಾನು ಯಾವುದೇ ರೀತಿ ಅಂತ ನಾನು ಇಲ್ಲ, ಇದು ಸುಳ್ಳು ಆರೋಪ ಮಾಡ್ತಿರೋದು. ಯಾಕೆ ಅಂತಂದರೆ ತೆಲುಗು ಚಿತ್ರರಂಗದಲ್ಲಿ 2 ಬಣಗಳಾಗಿರೋದನ್ನು ಗಮನಿಸ್ತಾ ಇದ್ವಿ. ಅಂದರೆ ಈ ಒಂದು ವಿಚಾರ ಕೊರಿಯೋಗ್ರಾಫ್ ವಿಚಾರದಲ್ಲಿ 2 ಬಣಗಳಾಗಿದೆ. ಅಲ್ಲಿ ಒಂದಷ್ಟು ಕಾರ್ಡ್ ಇರುವಂಥವ್ರಿಗೆ ಮಾತ್ರ ನೀವು ಡ್ಯಾನ್ಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಒಂದು ಹೇಳಿದರೆ, ಮತ್ತೊಂದು ಕಡೆ ಎಲ್ಲರೂ ಕೂಡ ಮಾಡಲಿ ಅಂತ. ಸೊ ಈ ಟೀಮ್ ಏನಿದೆ, ಜಾನಿ ಮಾಸ್ಟರ್ ಟೀಮ್ ಏನಿದೆ, ಇವರು ಕಾರ್ಡ್ ಇರುವಂಥವ್ರು. ಸೊ ಹಾಗಾಗಿ ಕಾರ್ಡ್ ಇರುವಂಥವ್ರಿಗೆ ನೀವು ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡಿ, ಎಲ್ಲರೂ ಕೂಡ ಬಂದು ಡ್ಯಾನ್ಸ್ ಮಾಡಿದ್ರೆ ಇವರ ಏನು ಕಷ್ಟ ಏನಾಗುತ್ತೆ, ಇವರ ಬದುಕು ಹೇಗೆ ಅನ್ನೋದು. ಅಲ್ಲದೆ ಇದು ಒಂದು ವಾದ ಆದರೆ ಅದ್ರ ಜೊತೆಗೆ ನೀವು ಈ ಥರ ಕಾಡಿರುವಂಥವ್ರು ತುಂಬ ರೈಟನ್ನು ಹೇಳ್ತಾ ಇದ್ದಾರೆ. ಅಂದರೆ ತುಂಬ ಜಾಸ್ತಿ ಆಗ್ತದೆ, ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತದೆ, ಹಾಗಾಗಿ ಶೂಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋದು ಕೂಡ ಮತ್ತೊಂದು ಕಡೆ ಕೇಳಿ ಬರ್ತಾರೆ. ಇದೆಲ್ಲದರ ನಡುವೆ ಈ ಹುಡುಗಿ ಏನಿದ್ರು, ಈಕೆ ಮೊದಲು ಜಾನಿ ಮಾಸ್ಟರ್ ಜೊತೆ ಇದ್ದಂಥ ಹುಡುಗಿ, ನಂತರ ಇನ್ನೊಬ್ಬ ಟೀಮಲ್ಲಿ ಸೇರ್ಕೊಂಡಿದ್ದಾರೆ. ಹಾಗಾಗಿ ಅವರು ಈಕೆ ಮೇಲೆ ಏನು ಹೇಳಿಕೆನ ಕೊಡಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಇವರು ಹೇಳಿರುವಂಥದ್ದು. ಬಟ್ ಇದು ಎಷ್ಟರ ಮಟ್ಟಿಗೆ ಸತ್ಯ, ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನೋದನ್ನ ಗೊತ್ತಾಗಬೇಕಿದೆ, ಅದನ್ನು ತನಿಖೆ ಆಗಬೇಕಿದೆ. ಸದ್ಯದ ಮಟ್ಟಲ್ಲಿ ಆಕೆ ಮೇಲೆ ಲೈಂಗಿಕ ಆರೋಪವನ್ನು ಆಕೆಯಿಂದಾಗಿ ಲೈಂಗಿಕ ಆರೋಪವನ್ನು ಎದುರಿಸ್ತಾ ಇರುವಂತಹ ಜಾನಿ ಮಾಸ್ಟರ್ ಈಗ ಏನು ಜೈಲು ಅಂದರೆ ಕಂಬಿಗಳ ಹಿಂದೆ ನಿಂತಿದ್ದಾರೆ ರೂಪಾ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಯತೀಶ್. ಪ್ರಮುಖವಾಗಿ ಒಂದು ಕಡೆ ನೋಡಿ, ತೆಲುಗು ಸಿನಿಮಾ ರಂಗದಲ್ಲಿ ಅದರ ಜೊತೆಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೇವಲ ಇಲ್ಲಿ ಸ್ಯಾಂಡಲ್ವುಡ್, ಟಾಲಿವುಡ್, ಹಾಲಿವುಡ್ ಹಾಗೆ ಮಾಲಿವುಡ್ ಈ ತರ ವಿಚಾರದಲ್ಲಿ ನೋಡೋಕೆ ಹೋದ್ರೆ ಈಗ ಸದ್ಯದ ಮಟ್ಟಿಗೆ ಈ ಲೈಂಗಿಕ ಕಿರುಕುಳದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತ ಪ್ರತಿಷ್ಠಿತ ತನ್ನದೇ ಆದಂತಹ ಕೆಲವೊಂದಿಷ್ಟು ಸಿಗ್ನೇಚರ್ ಸ್ಟೆಪ್ಗಳ ಮುಖಾಂತರವಾಗಿ ನಿರೀಕ್ಷೆಯನ್ನ ಹುಟ್ಟಿಸಿದ್ದು. ಹಾಗೆ ನಾವು ಗಮನಿಸ್ತಾ ಇರ್ತೀವಿ ನೋಡಿ, ಇತ್ತೀಚೆಗೆ ರಿಲೀಸ್ ಅಂತ ಅಂದ್ರೆ ಜಾನಿ ಮಾಸ್ಟರ್ ಕೊರಿಯೋಗ್ರಾಫರ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರು ಕೆಲವೊಂದಿಷ್ಟು ಸಿನಿಮಾದಲ್ಲಿ ನೀಡಿರುವಂತಹ ಕೆಲವೊಂದಿಷ್ಟು ಕೊರಿಯೋಗ್ರಫಿ ಈಗಲೂ ಕೂಡ ಫೇಮಸ್. ಆ ಸಿಗ್ನೇಚರ್ ಸ್ಟೆಪ್ಸ್ ಗಳಾಗಿರ್ಬೋದು, ಹುಕ್ ಸ್ಟೆಪ್ ಗಳಂತ ಏನ್ ಕರಿತೀವೋ, ಸೊ ಆ ಸ್ಟೆಪ್ ಗಳನ್ನ ಜನರು ಆ ಒಂದು ಸ್ಟೆಪ್ ಗಳಿಗೆ ಮೋಡಿ ಆಗಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಜಾನಿಯವರು ಈಗ ಈ ಒಂದು ಲೈಂಗಿಕ ಕಿರುಕುಳದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಎದುರಿಸ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನೋಡ್ಬೇಕಾಗಿದೆ ಏನಾಗುತ್ತೆ ಈ ವಿಚಾರ. ತಿರುಪತಿ ಲಡ್ಡು ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಬಳಕೆಯಾಗಿದೆಯಂತೆ.